ಸ್ಕಿನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನ್. ಒಳಗಿರುವ ಎಲ್ಲ ಆರ್ಗನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕೊಟ್ಟಿರುವಂಥ ಒಂದು ಆರ್ಗನ್ ಅಂದರೆ ಚರ್ಮ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 400 ml ಸ್ವೆಟ್ ಮಾಡ್ತಾನೆ. ಸ್ಕಿನ್ ಎಷ್ಟು ಆರೋಗ್ಯವಾಗಿರುತ್ತಲ್ಲ, ನಿಮ್ಮ ದೇಹ ಅಷ್ಟು ಆರೋಗ್ಯವಾಗಿರುತ್ತೆ. ನಿಮ್ಮ ದೇಹದಲ್ಲಿ ದ ಲಾರ್ಜೆಸ್ಟ್ ಆರ್ಗನ್ ಯಾವುದು ಅಂತ ಯಾರನ್ನ ನಿಮ್ಗೆ ಕೇಳಿದರೆ ಯಾವುದು ಹೇಳಬೇಕು ಅಂತ ನಿಮ್ಗೆ ಅನುಮಾನ ಬರುತ್ತೆ. ಲಾರ್ಜೆಸ್ಟ್ ಸಾಲಿಡ್ ಆರ್ಗನ್ ಅಂದರೆ ಲಿವರ್ 1500 ಗ್ರಾಮ್ ಇರುತ್ತೆ. 2.5 ಗ್ರಾಮ್ ಇರೋಂಥ ನಿಮ್ಮ ಸ್ಕಿನ್ ಇದೆಯಲ್ಲ, ಚರ್ಮ, ಇದನ್ನು ಮದರ್ ಡ್ರೆಸ್ಸಿಂಗ್ ಅಂತೀವಿ. ದೇವರು ನಿಮ್ಮ ಒಳಗಿರುವ ಎಲ್ಲ ಆರ್ಗನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕೊಟ್ಟಿರುವಂಥ ಒಂದು ಆರ್ಗನ್ ಅಂದರೆ ಚರ್ಮ, ಸ್ಕಿನ್. ನಿಮ್ಮ ಸ್ಕಿನ್ ಎಷ್ಟು ಆರೋಗ್ಯವಾಗಿರುತ್ತಲ್ಲ, ನಿಮ್ಮ ದೇಹ ಅಷ್ಟು ಆರೋಗ್ಯವಾಗಿರುತ್ತೆ. ಅದಕ್ಕೆ ಭಾಳ ಸಾರಿ ನಾವು ಮಾಧ್ಯಮದಲ್ಲಿ ನೋಡಿರ್ ತ್ವಚೆ ನೀವು ಚೆನ್ನಾಗಿರ್ಬೇಕಂದ್ರೆ ಸ್ವೆಟ್ಟಿಂಗ್. ನಿಮ್ಮ ಚರ್ಮದಲ್ಲಿ 2 ಥರ ಸ್ವೆಟ್ ಗ್ಲ್ಯಾಂಡ್ ಇರುತ್ತೆ. ಒಂದು ಸೆಬೇಷಿಯಸ್ ಗ್ಲ್ಯಾಂಡು, ಒಂದು ಸ್ವೆಟ್ ಗ್ಲ್ಯಾಂಡ್ ಅಂತೀವಿ. ಒಬ್ಬ ಮನುಷ್ಯ ಒಂದು ದಿನಕ್ಕೆ 400 ml ಸ್ವೆಟ್ ಮಾಡ್ತಾನೆ. ಚಳಿಗಾಲದಲ್ಲಿ ಸ್ವೆಟ್ಟಿಂಗ್ ಕಡಿಮೆ ಆಗುತ್ತೆ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಆಗುತ್ತೆ. ನೋಡಿ, ಫ್ಲೂಯಿಡ್ ಬ್ಯಾಲೆನ್ಸ್ ಅಂತೀವಿ ನಾವು. ಒಂದು ದಿನಕ್ಕೆ ಒಬ್ಬ ಮನುಷ್ಯ 2.5 ಲೀಟ್ರ್ ನೀರು ಯಾಕೆ ಕುಡಿಬೇಕು ಅಂದರೆ ಔಟ್ಪುಟ್ ಅಷ್ಟಿರುತ್ತೆ. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಅಡಲ್ಟು 1.5 ಲೀಟ್ರ್ ಯೂರಿನ್ ಪಾಸ್ ಮಾಡ್ತಾನೆ. 450ರಿಂದ 500 ml ಸ್ವೆಟ್ಟಿಂಗ್ ಹೋಗುತ್ತೆ. ಮೋಷನಲ್ಲಿ 250 ml ವಾಟ್ರ್ ಹೋಗುತ್ತೆ. ನಿಮ್ಮ ಇಷ್ಟೆಲ್ಲ ಇನ್ಪುಟ್ ಶುಡ್ ಬಿ ಈಕ್ವಲೆಂಟ್ ಟು ಔಟ್ಪುಟ್ ಅಂತೀವಿ. ಅವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಈ ಚರ್ಮ ಚಳಿಗಾಲದಲ್ಲಿ ನೀವು ನೋಡಬೇಕು, ಗಡಗಡ ಅಂತ ನಡುಗ್ತಾರಲ್ಲ. ಯಾಕೆ ನಡುಗ್ತಾರೆ ಅಂದರೆ ಕನ್ಸರ್ವೇಷನ್ ಆಫ್ ಟೆಂಪ್ರೇಚರ್. ನಿಮ್ಮ ದೇಹದಲ್ಲಿ ಟೆಂಪ್ರೇಚರ್ ಕನ್ಸರ್ವ್ ಆಗಬೇಕು. ಎಷ್ಟೋ ಸಾರಿ ನಾವು ಗೂಸ್ ಸ್ಕಿನ್ ಅಂತೀವಿ. ನೀವು ಗೂಸ್ ಅಂದರೆ ಗೀಸ್ ನೋಡಿರ್ತೀರಿ, ಬಾತುಕೋಳಿಯ ಚರ್ಮದ ಥರ. ಯಾಕಂದರೆ ನಿಮ್ಮ ಕೂದಲುಗಳು ಎದ್ದು ನಿಲ್ತವೆ. ಯಾಕೆ ಎದ್ದು ನಿಲ್ತವೆ ಅಂದರೆ ನೀವು ಗಡಗಡ ಅಂತ ನರುತ್ತೀರಿ. ಎರೆಕ್ಟೈಲ್ ಪೈಲೋರೈ ಅಂತ ನಿಮ್ಮ ಸ್ಕಿನ್ನಲ್ಲಿ ಮಸಲ್ಸ್ ಇರ್ತವೆ. ಅವು ಕಾಂಟ್ರಾಕ್ಟ್ ಆದಂಗೆಲ್ಲ ನಿಮ್ಮ ಕೂದಲುಗಳು ಎದ್ದು ನಿಂತ್ಕೋತವೆ. ಇದು ದೇಹ ಪ್ರೊಟೆಕ್ಷನ್ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಚಳಿಗಾಲದಲ್ಲಿ ಡ್ರೈ ಸ್ಕಿನ್ ಈಸ್ ಎ ವೆರಿ ಕಾಮನ್ ಫೆನಾಮಿನಾ. ಡ್ರೈ ಸ್ಕಿನ್ ಅಂದಾಗ ನಿಮ್ಗೆ ಇಮಿಡಿ ಸ್ಕಿನ್ ಒಡೆಯುತ್ತೆ. ಕಾಲು ಒಡೆದಿದೆ ಡಾಕ್ಟ್ರೇ ಅಂತಾರೆ, ಅಲ್ಲಿಂದ ರಕ್ತ ಬರುತ್ತೆ ಡಾಕ್ಟ್ರೇ ಅಂತಾರೆ. ಸೊ ಇದನ್ನು ನೀವು ಕಾಪಾಡ್ಕೊಳ್ಳೋದು ಹೆಂಗೆ ಅಂದರೆ ಸಾಕಷ್ಟು ನೀರು ಕುಡಿಬೇಕು. ಚಳಿಗಾಲದಲ್ಲಿ ಹೆಚ್ಚಿಗೆ ಜನ ನೀರು ಕುಡಿಯಲ್ಲ. ಎರಡನೇದು, ನಿಮ್ಮ ಕೋಲ್ಡ್ ಕ್ರೀಮ್ಸ್, ಯಾವುದೇ ಬ್ರ್ಯಾಂಡ್ ಹೆಸರು ಹೇಳೋದಿಲ್ಲ ನಾನು, ಕ್ರೀಮ್ಗಳು. ಅದರೊಳಗಾಗಿ ಶಾಂಪೂ ಹೆಂಗೆ ನಿಮಗೆ ವೆರೈಟೀಸ್ ಆಫ್ ಶಾಂಪೂಸ್ ಇದೆ, ಸ್ನಾನ ಮಾಡೋಗೆ ಯೂಸ್ ಮಾಡ್ತಿರಲ್ಲ. ದೇರ್ ಆರ್ ಲಾಟ್ ಆಫ್ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಅಂತೀವಿ. ನಿಮ್ಮ ಸ್ಕಿನ್ನನ್ನು ಮಾಯಿಸ್ಟ್ ಇಡಬೇಕು ಅಂದರೆ ಅನೇಕ ಮಾಯಿಶ್ಚರಿಂಗ್ ಏಜೆಂಟ್ಸ್ ಬರ್ತವೆ, ಅದನ್ನೇ ಇದು ಮಾಡ್ಕೋಬೇಕು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ತುಂಬ ಜನ ಕುರುಗಳಾಗ್ತವೆ. ಕುರ ಅಂದರೆ ಏನಂದರೆ ಅದು ಸಣ್ಣ ಸಣ್ಣ ಕೀವಿನ ಗುಳ್ಳೆಗಳು. ಅದನ್ನು ನಾವು ಫರಂಕಲ್ಸ್ ಅಂತೀವಿ. ಕನ್ನಡದಲ್ಲಿ ಕೆಲವು ಕಡೆ ಮಡಮೆ ಕೀವಿರಲ್ಲ, ಕಣ್ಣು ಕುಟ್ರಾಗುತ್ತೆ. ಕೆಲವು ಕಮ್ಮಿ ಕುರುಗಳು ಅಂತಾರೆ ಅದನ್ನು ಕನ್ನಡದಲ್ಲಿ. ನೋವಾಗುತ್ತೆ, ಉಗುರು ಸುತ್ತಾಗುತ್ತೆ, ನಿಮಗೆ ಪಣ ಪಣ ಅಂತ ಹೊಡೆಯುತ್ತೆ. ಇವೆಲ್ಲ ಸೂಪರ್ಫಿಷಿಯಲ್ ಇನ್ಫೆಕ್ಷನ್ ಅಂತೀವಿ. ಆ್ಯಂಡ್ ಇನ್ನು ಭಾಳ ಜನಕ್ಕೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಫಂಗಲ್ ಅಂದರೆ ಬೂಸ್ಟ್. ನೀವು ಒಂದು ತೆಂಗಿನ ಚಿಪ್ಪನ್ನ ಒಡೆದು ಮೂಲೆ ಒಳಗೆ ಇಟ್ಟರೆ ಅದರೊಳಗೆ ಬೂಸ್ಟ್ ಬೆಳೆಯುತ್ತೆ. ಅದೇ ರೀತಿ ಫಂಗಸ್ ಬೆಳೆಯುತ್ತೆ. ಎಲ್ಲಿ ಬೆಳೆಯುತ್ತೆ ಅಂದರೆ ಬೆರಳುಗಳ ಸೊಂದೆ. ಯಾವಾಗಲೂ ನಿಮ್ಮ ಕಾಲುಗಳು, ಪರ್ಟಿಕ್ಯುಲರ್ ಪಾಪ ಹೆಣ್ಮಕ್ಳು, ಪಾತ್ರೆ ತೊಳೆಯೋರು, ಮನೆ ಕೆಲಸ ಮಾಡೋರಿಗೆ ತುಂಬ ಫಂಗಸ್ ಆಗುತ್ತೆ. ಉಗುರಿನಲ್ಲಿ ಫಂಗಸ್ ಆಗುತ್ತೆ. ಇವೆಲ್ಲವನ್ನು ಕೂಡ ನೀವು ಕ್ವಾಲಿಫೈಡ್ ಸ್ಕಿನ್ ಡಾಕ್ಟರ್ ಹತ್ರ ತೋರಿಸಿ ಟ್ರೀಟ್ಮೆಂಟ್ ತೊಗೋಬೇಕು. ಸೆಲ್ಫ್ ಮೆಡಿಕೇಷನ್ ಯಾವುದೋ ಅಡ್ವರ್ಟೈಸ್ಮೆಂಟ್ನಲ್ಲಿ ಬರುತ್ತೆ, ಅದನ್ನು ಹಾಕ್ಕೊಳ್ತೀನಿ, ಆ ಗಾರ್ಡ್ ಹಾಕ್ಕೋತೀನಿ, ಈ ಗಾರ್ಡ್ ಹಾಕ್ಕೋತೀನಿ, ಅವೆಲ್ಲ ವೈದ್ಯಕೀಯ ಪದಗಳಲ್ಲ. ನೀವು ಕೆಲವನ್ನ ಹೆಸರು ಹೇಳಬಾರ್ದು, ಆದರೂ ಹೇಳ್ತೀನಿ. ನಿಮ್ಗೆ ಯಾವ ಸ್ಕಿನ್ ಡಾಕ್ಟ್ರು ಕೂಡ ಫೇರ್ ಆ್ಯಂಡ್ ಲವ್ಲಿ ಬರೆದು ಕೊಡೋದಿಲ್ಲ. ಅದು ನಿಮ್ಮ ಅಡ್ವರ್ಟೈಸ್ಮೆಂಟ್ ಮೆಡಿಕೇಷನ್. ನೀವು ಸ್ಕಿನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆರ್ಗನ್. ಅವೆಲ್ಲ ಹೇಳಿದೆ, ದ ಲಾರ್ಜೆಸ್ಟ್ ಆರ್ಗನ್ ಇನ್ ಹ್ಯೂಮನ್ ಬಾಡಿ ಈಸ್ ಸ್ಕಿನ್. ನಿಮ್ಮ ಸ್ಕಿನ್ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಪ್ರಾಬ್ಲಮ್ ಆದಾಗೆ ಯು ಮಸ್ಟ್ ಗೋ ಟು ಯುವರ್ ಡರ್ಮಟಾಲಜಿಸ್ಟ್. ನಮ್ಗೆ ಗೊತ್ತು ಪಾಪ
ಮಿಡ್ಲ್ ಕ್ಲಾಸು ಬಡವರಿಗೆ ಕನ್ಸಲ್ಟೇಷನ್ ಜಾಸ್ತಿ ತೊಗೋತಾರೆ ಅಂತ ಅನೇಕ ಟೀಚಿಂಗ್ ಹಾಸ್ಪಿಟ್ಲ್ಗಳಿದ್ದಾವೆ. ನೀವು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬನ್ನಿ, ಸಪ್ತಗಿರಿಗೆ ಹೋಗಿ, ರಾಮಯ್ಯ ಟೀಚಿಂಗ್ ಹಾಸ್ಪಿಟ್ಲಿಗೆ ಹೋಗಿ, ಡಿಪಾರ್ಟ್ಮೆಂಟ್ ಇರುತ್ತೆ. ನನ್ನ ಕಿಮ್ಸ್ ಹಾಸ್ಪಿಟ್ಲಿಗೆ ಬಂದರೆ ನಾನು ಡೈರೆಕ್ಟರ್ ಆಗಿರೋದ್ರಿಂದ ನಿಮ್ಮನ್ನು ಇಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. 20 ರೂಪಾಯಿ ಒಂದು ಚೀಟಿ ಮಾಡಿದರೆ ನೀವು ಬಂದು ತೋರಿಸ್ಕೊಂಡು ಹೋಗ್ಬೋದು. ಅದೇ ಹೊರಗಡೆ ಎಲ್ಲ 1000 ರೂಪಾಯಿ ಕನ್ಸಲ್ಟೇಷನ್ ಇರುತ್ತೆ. ಕ್ವಾಲಿಟಿ ವೈಸ್ ದೇ ಆರ್ ಆಲ್ಸೋ ಆ್ಯಸ್ ಗುಡ್ ಆ್ಯಸ್ ಎನಿ ಕಾರ್ಪೊರೇಟ್ ಸ್ಕಿನ್ ಡಾಕ್ಟರ್. ಸೊ ಮೇಯ್ನ್ಲಿ ಸ್ಕಿನ್ ಆ್ಯಂಡ್ ನೈಲ್ಸ್, ಉಗುರು ಎರಡು ಒಟ್ಟಿಗೆ ಹೋಗ್ತವೆ. ನಾನು ಭಾಳ ಜನ ನೋಡಿದ್ದೀನಿ, ಅನ್ಫಾರ್ಚುನೇಟ್ಲಿ ನೀವು ಉಗುರು ಕಟ್ ಮಾಡ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉಗುರನ್ನ ಯಾಕೆ ಕಟ್ ಮಾಡಬೇಕು ಅಂದರೆ, ಅನೇಕ ಚಿಕ್ಕ ಮಕ್ಕಳು ಉಗುರು ಹಂಗೆ ಇರುತ್ತೆ. ಅರ್ಲಿ ಮಾರ್ನಿಂಗ್ ನಾನೊಬ್ಬನೇ ಈ ಪದಗಳನ್ನ ಉಪಯೋಗಿಸ್ಬೇಕಾದ್ರೆ ವೈಜ್ಞಾನಿಕ ಪದ, ಮಕ್ಕಳು ತಿಕ್ಕ ಕೆರ್ಕೋತವೆ. ನನ್ನ ಹತ್ರನೇ ಪೇಷಂಟ್ ಬಂದು ನಮ್ಮ ಮಗು ತಿಕ್ಕ ಕಡಿಯುತ್ತೆ. ತಿಕ್ಕ ಅಂದರೆ ಗುದದ್ವಾರ, ಏನಲ್ ಕೆನಾಲ್ ಹತ್ರ ಪಿನ್ ವರ್ಮ್ ಇರುತ್ತೆ. ನೀವು ನಾಚಿಕೊಳ್ದಿರ ನಿಮ್ಮ ಮಗ ಏನಾದರೂ ತಿಕ್ಕ ಕಡಿಯುತ್ತೆ ಅಂದರೆ ದಯವಿಟ್ಟು ಮಗುವನ್ನು ಮಲಗಿಸಿ ಹೊಟ್ಟೆ ಕೆಳಗೆ ಹಾಕಿ 2 ಬಟಕ್ನ ಓಪನ್ ಮಾಡಿದರೆ ಅಲ್ಲಿ ಮಿಲ ಅಂತ ಒದ್ದಾಡ್ತಿರುತ್ತೆ ಒಂದು ಪಿನ್ ವರ್ಮ್, ಥ್ರೆಡ್ ವರ್ಮ್ ಅಂತೀವಿ. ನಿಮ್ಮ ಬಟ್ಟೆಯ ಚೂರಿದ್ದಂಗೆ, ನಿಮ್ಮ ಬನೀನನ ದಾರ ಇದ್ದಂಗೆ ಇರುತ್ತೆ, ಮಿಲ ಅಂತ ಒದ್ದಾಡ್ತಿರುತ್ತೆ. ಅಂಥದನ್ನು ನೀವು ಜೆಂಟ್ಲಿ ನೀವು ಕಾಟನ್ ಬಟ್ಟೆ ಒಳಗೆ ತೆಗೆದು ನಿಮ್ಮ ಕೈ ತೊಳ್ಕೊಬೇಕು. ಅದನ್ನೇನ ಮಗು ಕೆರ್ಕೊಂಡು ಉಗುರು ಕೆಳಗಡೆ ಇರುತ್ತೆ, ಸರಿಯಾಗಿ ಕೈ ತೊಳೆದಿರೋ ಮತ್ತೆ ರೀಸರ್ಕ್ಯುಲೇಟ್ ಆಗುತ್ತೆ. ಅದಕ್ಕೆ ನಮಗೆ ಅನೇಕ ನಿಮ್ಮ ಕರಳಲ್ಲಿ 6 ಥರ ವರ್ಮ್ಸ್ ಇರುತ್ತೆ. ರೌಂಡ್ ವರ್ಮು, ಪಿನ್ ವರ್ಮು, ಥ್ರೆಡ್ ವರ್ಮು, ಹುಕ್ ವರ್ಮು. ಸೊ ಇದರೊಳಗೆ ಇದು ಒಂದು ಅಲ್ಲಿ ಕಡಿಯುತ್ತೆ, ಚರ್ಮ ಎಲ್ಲ ಉಣ್ಣಾಗತ್ತೆ. ಗುದದ್ವಾರದ ಹೊರಗಡೆ ಇರೋದು ಸ್ಕಿನ್, ಅದು ಆ ಸ್ಕಿನ್ನು ಕ್ರ್ಯಾಕ್ಸ್ ಬರುತ್ತೆ. ಸೊ ಇವೆಲ್ಲವನ್ನು ನೀವು ಕಾಪಾಡ್ಕೋಬೇಕು ಅಂದರೆ ಇಷ್ಟು ನಾಲೆಡ್ಜ್ ಇರಬೇಕು ನಿಮಗೆ. ಸೊ ಪರ್ಟಿಕ್ಯುಲರ್ ಫಂಗಲ್ ಇನ್ಫೆಕ್ಷನ್ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನನ್ನ ಬುಕ್ನಲ್ಲಿ ದೋಬಿ ಸಿಚ್ ಅಂತ ಒಂದು ಶಾರ್ಟ್ ನೋಟ್ ಕ್ವಶನ್ ಕೊಡ್ತೀವಿ ನಾವು ಮೆಡಿಕಲ್ ಸ್ಟೂಡೆಂಟಿಗೆ. ಏನು ದೋಬಿ ಸಿಚ್ ಅಂದರೆ, ಧೋಬಿಗೆ ಯಾರು ತಮ್ಮ ಬಟ್ಟೆ ಹಾಕ್ತಾರಲ್ಲ, ಬೆಂಗಳೂರನ್ನ ಡ್ರೈ ಕ್ಲೀನ್ ಮಾಡ್ತಾರೆ, ಅದು ನಂಗೆ ಗೊತ್ತಿಲ್ಲ. ಹಳ್ಳಿ ಕಡೆ ಒಬ್ಬರೇ ಧೋಬಿ ಇರ್ತಾನೆ, ಎಲ್ಲರ ಮನೆ ಬಟ್ಟೆ ಕಲೆಕ್ಟ್ ಮಾಡ್ತಾನೆ. ಒಂದು ಮನೆಯೊಳಗೆ ಯಾರಿಗಾದ್ರೂ ಫಂಗಸ್ ಇದ್ದರೆ ಆ ಕಾಚ ಅಂಡರ್ವೇರು ಬೇರೆಯವ್ರ ಕಾಚ ಜೊತೆಯಲ್ಲಿ ಸೇರಿಕೊಂಡಾಗೆ ಇವನಿಗಿರೋ ಇನ್ಫೆಕ್ಷನ್ ಅವ್ರಿಗೆ ಹೋಗುತ್ತೆ. ಸೊ ಇದನ್ನು ನಾವು ಧೋಬಿಯಿಂದ ಮನೆಗೆ ತಂದಂಥ ಕಾಯಿಲೆನ ಧೋಬೀಸ್ ಇಚ್ ಅಂತೀವಿ. ಸೊ ಅಲ್ಟಿಮೇಟ್ಲಿ ನಾನು ಹಾಚ್ ಪಾಚ್ ಅಂದರೆ ಚರ್ಮದ ಬಗ್ಗೆ ಪ್ರಶ್ನೆ ಕೇಳಿರೋದ್ರಿಂದ ಅನೇಕ ವಿಚಾರಗಳನ್ನ ಕಂಬೈನ್ ಮಾಡಿ ಮಾತಾಡಿದ್ರೆ ನಿಮ್ಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ. ಈಗ ದಯವಿಟ್ಟು ನಿಮ್ದು ಏನೇ ಚರ್ಮದ ಕಾಯಿಲೆ ಇದ್ದರೆ ದಯವಿಟ್ಟು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ತೋರಿಸ್ಕೊಳ್ಳಿ. ಯಾರ್ಯಾರೋ ನಾಟಿ ವೈದ್ಯರ ಹತ್ರ ಎಲ್ಲ ಹೋಗಿ ತೊಂದರೆ ಸಿಕ್ಕಾಕ್ಕೋಬೇಡಿ. ಅದರೊಳಗಾಗಿ ಇನ್ನೆರಡು ಕಂಡೀಷನ್, ಸೋರಿಯಾಸಿಸ್ ನೀವು ಕೇಳಿರ್ತೀರಿ. ನಮ್ಮ TV ಅಡ್ವರ್ಟೈಸ್ಮೆಂಟ್ನಲ್ಲಿ ತಪ್ಪು ಅಡ್ವರ್ಟೈಸ್ಮೆಂಟ್ ಬರ್ತವೆ, ಅಲ್ಲೋದ್ರೆ ವಾಸಿ ಆಗ್ಬಿಡ್ತೀವಿ, ಇಲ್ಲೋ ಕೆಲವು ಆಟೋ ಇಮ್ಯೂನ್ ಡಿಸಾರ್ಡರ್, ಲೂಕೋಡರ್ಮ, ಡಿಪಿಗ್ಮೆಂಟೇಷನ್, ಇಂಥವನ್ನೆಲ್ಲ ನೀವು ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗಲಿಲ್ಲ ಅಂದರೆ ನಿಮ್ಗೆ ಅದು ವಾಸಿ ಆಗಲ್ಲ. ನೀವು ಟ್ರೀಟ್ಮೆಂಟ್ ತೊಗೊಂಡು ಕಾಂಪ್ಲಿಕೇಶನ್ ಸಿಕ್ಕಾಕೋತೀರಿ. ಸೊ ನಿಮ್ಮ ಚರ್ಮದ ಆರೋಗ್ಯ, ನಿಮ್ಮ ಕೂದಲಿನ ಆರೋಗ್ಯ, ನಿಮ್ಮ ಇವಿಷ್ಟು ಸ್ಕಿನ್ ಡಾಕ್ಟ್ರಿಗೆ ಬರ್ತವೆ. ತುಂಬ ಜನ ಡ್ಯಾಂಡ್ರಫ್ ಬಂದಿದೆ ಅಂತೀರಿ, ತುಂಬ ಜನ ತುಂಬ ಕೂದಲು ಉದುರುತ್ತೆ ಡಾಕ್ಟ್ರೇ ಅಂತೀರಿ. ಇದಕ್ಕೆಲ್ಲಕ್ಕೂ ಕೂಡ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಭಾಳ ಕನ್ಫ್ಯೂಷನ್ನು, ನಾವು ಶಾಂಪೂ ಯೂಸ್ ಮಾಡಬೇಕಾ, ಸೀಗೆಕಾಯಿ ಯೂಸ್ ಮಾಡಬೇಕಾ, ಸೋಪ್ ಯೂಸ್ ಮಾಡಬೇಕಾ, ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ ಇರುತ್ತೆ. ಯಾಕಂದರೆ ನಿಮ್ಮದೇ ವಾಡಿಕೆ ಇರುತ್ತೆ. ಇವನ್ ನಾನು ನೋಡಿ, ನನ್ನ ಕೂದಲು ಎಷ್ಟು ಚೆನ್ನಾಗಿದೆ, ನಾನು 25 ವರ್ಷದಿಂದ ತಲೆಗೆ ಒಂದಿನೂ ಎಣ್ಣೆನೂ ಹಾಕಿಲ್ಲ, ಪ್ರತಿದಿನ ನಾನು ತಲೆ ಸ್ನಾನ ಮಾಡ್ತೀನಿ. ಬಟ್ ನನ್ನ ಆರೋಗ್ಯ ಹಿಂಗೆ. ಇನ್ನು ಕೆಲವರು ಏನು ಡಾಕ್ಟ್ರೆ ಎಣ್ಣೆ ಹಾಕ್ತಿದ್ರೆ ಹೆಂಗೆ ಡಾಕ್ಟ್ರೆ, ತಲೆ ತಂಪಿರಲ್ವಲ್ಲ, ಈ ರೀತಿಯೆಲ್ಲ ನೀವು ಮಾತಾಡ್ಕೋತೀರಿ. ಅದ್ರ ಬಗ್ಗೆ ಇನ್ನೂ ಅನೇಕ ಜಾಸ್ತಿ ವಿಚಾರ ಇರ್ತವೆ, ಇವತ್ತು ಅಷ್ಟು ಬೇಡ. ಬಟ್ ಇಷ್ಟಂತೂ ಹೇಳಬಲ್ಲೆ, ನಿಮ್ಮ ಚರ್ಮ ಚಳಿಗಾಲದಲ್ಲಿ ಒಡೆಯುತ್ತೆ, ಚಳಿಗಾಲದಲ್ಲಿ ಡ್ರೈ ಆಗುತ್ತೆ, ಅದನ್ನು ಇಚ್ಚಿಂಗ್ ಶುರುವಾಗುತ್ತೆ, ಕೆರ್ಕೊಳೋಣ ಅನ್ನಿಸ್ತದೆ. ಆ್ಯಂಡ್ ಅನೇಕ ಸಾರಿ ಸ್ಕೇಬೀಸ್ ಅಂತೀವಿ ನಾವು, ಕಜ್ಜಿ ಅನ್ನೋರು ಕನ್ನಡದಲ್ಲಿ. ಯಾರಾದರೂ ಶಾಲೆಯಲ್ಲಿ ಒಂದು ಮಗು, ಗೌರ್ಮೆಂಟ್ ಶಾಲೆಗಳಲ್ಲಿ ಕಾಮನ್ನು, ಅದಕ್ಕೇನಾದರೂ ಸ್ಕೇಬೀಸ್ ಇತ್ತು ಅಂದರೆ ಆ ಮಗುವಿಂದ ಇನ್ನೊಂದು ಮಗುಗೆ, ಆ ಮಗುವಿಂದ ನಿಮ್ಮ ಮನೆಗೆ ಒಬ್ಬರಿಗೆ ಬಂದರೆ ಇಡೀ ಮನೆಗೆ ಬರುತ್ತೆ. ಅದಕ್ಕೆ ಅದೊಂದು ಕಾಯಿಲೆ ಒಳಗೆ ಸ್ಕಿನ್ ಡಾಕ್ಟ್ರುಗಳು ಇರ್ತಾರೆ, ಬ್ಲಾಂಕೆಟ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಅಂದರೆ ಮನೆಯಲ್ಲಿರೋ ಒಂದು ಮಗುಗೆಲ್ಲ ಟ್ರೀಟ್ಮೆಂಟ್ ಕೊಡೋದು, ಪ್ರತಿಯೊಬ್ಬರಿಗೂ ಕೂಡ ಮನೆಯಲ್ಲಿ ಹಿರಿಯರು ಎಲ್ರಿಗೂ. ಯಾಕಂದರೆ ಇದಕ್ಕೆ ವಾಸಿ ಮಾಡಿದರೆ ಅಷ್ಟೊತ್ತಿಗೆ ಇನ್ನೊಂದು ಮಗು ಬಂದಿರುತ್ತೆ.
ಎಲ್ಲರನ್ನು ಒಟ್ಟಿಗೆ ಟ್ರೀಟ್ ಮಾಡಿದರೆ ಇದನ್ನು ಬ್ಲಾಂಕೆಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದರಿಂದ ದಯವಿಟ್ಟು ನಿಮ್ಮ ಚರ್ಮದ ಬಗ್ಗೆ, ನಿಮ್ಮ ಕೂದಲಿನ ಬಗ್ಗೆ, ನಿಮ್ಮ ಉಗುರಿಗೆ ಕ್ರಾನಿಕ್ ಫಂಗಲ್ ಇನ್ಫೆಕ್ಷನ್ ಆಗಿಬಿಡುತ್ತೆ, ಹೋಗೋದೇ ಇಲ್ಲ, ಒಂದು ಉಗುರಿಂದ ಇನ್ನೊಂದು ಬರುತ್ತೆ. ಕೊನೆಯದಾಗಿ ವೈರಲ್ ವಾಟ್ಸ್ ಅಂತೀವಿ ನಾವು, ಅದು ಕೂಡ ಕಾಮನ್ ಸ್ಕಿನ್ನಲ್ಲಿ. ಅದಕ್ಕಿಂತ ನಾನು ಭಾಳ ಕಾಮನ್, ಈಚೀಚೆ ಕಡಿಮೆ ಆಗಿದೆ. ನಮ್ಮ ಜನಗಳು ಎಲ್ಲೆಂದರಲ್ಲೇ ಉಗುಳ್ತಾರೆ. ನೀವು ಬರೀ ಕಾಲಿನಲ್ಲಿ ಓಡಾಡಬಾರ್ದು. ಯಾಕೆ ಓಡಾಡಬಾರ್ದು ಅಂದರೆ ಅಂಥ ಕಫನ ನೀವು ತುಳಿದ್ರೆ ನಿಮಗೆ ಸ್ಕಿನ್ ಟ್ಯೂಬರ್ಕ್ಯುಲೋಸಿಸ್ ಆಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಇದು ಭಾಳ ಕಾಮನ್. ನಾನು ಎಷ್ಟು ಧೈರ್ಯವಾಗಿ ಹೇಳ್ತೀನಿ ಅಂದರೆ, ಹಳ್ಳಿ ಶಾಲೆಯ ಮಕ್ಕಳಿಗೆ ನಿಮ್ಮ ಮಗುಗೆ ಚಡ್ಡಿ ಹಾಕ್ತಿದ್ರು ಪರವಾಗಿಲ್ಲ, ಚಪ್ಪಲಿ ಹಾಕ್ಸಿ ಅಂತೀನಿ. ಅನ್ಫಾರ್ಚುನೇಟ್ಲಿ ಇಸ್ ರಿವರ್ಸ್. ಅವರು ಚಪ್ಪಲಿನೇ ಹಾಕೋದಿಲ್ಲ, ಬರೀ ಕಾಲಲ್ಲಿ ನಾವು ಓಡಾಡ್ತಾರೆ. ನಮ್ಮ ಭೂಮಿ ತಾಯಿ ಅಂತ ನಮ್ಮ ದೇಶದಲ್ಲಿ ಜನ ಹಳ್ಳಿ ಕಡೆ ಇವತ್ತು ಕೂಡ ಎಲ್ಲೋ ಒಂದು ಕಡೆ ಸ್ವಚ್ಛತೆ ಕಾರ್ಯಕ್ರಮಗಳು ಮೋದಿ ಅವ್ರು ಬಂದ ಮೇಲೆ ಆಗಿದ್ರೂ ಕೂಡ ಸ್ವಚ್ಛ ಗ್ರಾಮಗಳು ಅಂತ ಈಗಲೂ ಜನ ಹೊರಗಡೆ ಓಪನ್ ಏರ್ ಡಿಫಿಕೇಷನ್ ಮಾಡ್ತಾರೆ. ನೀವೇನಾದರೂ ಬರೀ ಕಾಲಿನಲ್ಲಿ ಹೋದರೆ ನಿಮ್ಮ ಕಾಲಿನ ಮುಖಾಂತರ, ನಿಮ್ಮ ಕಾಲಿನ ಚರ್ಮದ ಮುಖಾಂತರ ನಿಮ್ಮ ಕರಳಿಗೆ ಹುಕ್ ವರ್ಮ್ ಹೋಗುತ್ತೆ. ಅದರ ಮಟ್ಟೆ ಅಲ್ಲಿಂದ ನಿಮ್ಮ ಕರಳಿಗೆ ಅದು ಬ್ಯೂಟಿಫುಲ್ ಸೈಕಲ್ ಇದೆ. ಅದನ್ನು ನಾನು ಇವಾಗ ಹೇಳೋಕ್ಕೆ ಹೋಗಲ್ಲ. ನಿಮ್ಮ ಕಾಲಿನಲ್ಲಿ TB ಆಗ್ಬೋದು. ವಾರ್ಡ್ಸ್, ಪುಲ್ಪುರಿ ಅಂತಾರೆ ಹಳ್ಳಿ ಕಡೆ. ಇಲ್ಲೊಂದಾಯಿತು, ಅದು ವೈರಲ್ ವಾರ್ಡ್. ಇನ್ನೊಂದು 2 ದಿನ ಆಗೋಷ್ಟೊತ್ತಿಗೆ ಇಲ್ಲಿ ಬಂತು, ಮಲ್ಟಿಪಲ್ ಆಗ್ತವೆ. ಇದನ್ನು ಅಷ್ಟೇ, ನೀವು ಸ್ಕಿನ್ ಡಾಕ್ಟ್ರ್ ಹತ್ರ ಹೋದರೆ ಭಾಳ ಸಕ್ಸಸ್ಫುಲಿ ದೆ ಟ್ರೀಟ್. ನೀವು ಹಂಗೆ ಬಿಟ್ಕೊಂಡು ಇದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ಚರ್ಮದ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೀನಿ. ನೀವೆಲ್ಲೋದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.